600 girls were given free HPV vaccine at the free HPV vaccination program for girls in the age group of 9 to 14 years at Arsikatte in Konanur Hobli. Around 600 girls from Arsikatte and nearby villages were vaccinated in the campaign, which was conducted in association with HDR Healthcare Foundation and Arsikatte Amma Temple Trust. Earlier on 17th January, 200 girls were vaccinated in the village. Pamphlet distribution and other awareness programs were also organized. Former Arakalagudu MLA A.T. Ramaswamy, Dr. G.V. Divakar, founder of HDR Healthcare Foundation, Dr. Hema Divakar, founder, HDR Healthcare Foundation, Dr. Bharti Rajshekar, President, State Association of Obstetricians and Gynecologists, Dr. Girija B.S., President, Hassan Unit of the Association, Dr. Savitri A., Coordinator, HPV Vaccination Program, representatives of Hassan Gold Inner Wheel Club and others were present. ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಚುಚ್ಚುಮದ್ದು ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ತಿಳಿದ ತಕ್ಷಣ 24 ಗಂಟೆ ಒಳಗೆ ಶ್ರೀ ಅರಸಿಕಟ್ಟೆಯಮ್ಮ ದೇವಾಲಯ ಸಮಿತಿ ವತಿಯಿಂದ ಆ ಚುಚ್ಚುಮದ್ದನ್ನು ಉಚಿತವಾಗಿ ಕೊಡಿಸ್ಲಿಕ್ಕೆ ತೀರ್ಮಾನ ಕೈಗೊಂಡು 17ನೇ ತಾರೀಕು ಜನವರಿ 2025ರಂದು 200 ಮಕ್ಕಳಿಗೆ 9 ರಿಂದ 14 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಆ ಚುಚ್ಚುಮದ್ದನ್ನು ಕೊಡಿಸಲಾಯಿತು. ಅವತ್ತು ಸುಮಾರು 600 ಜನ ನೋಂದಣಿ ಮಾಡಿಸ್ಕೊಂಡಿದ್ರು ಮುಂದೆ ವ್ಯಾಕ್ಸಿನ್ ತೆಗೆದುಕೊಳ್ಳಲಿಕ್ಕೆ. ಇವತ್ತು ಆ 600 ಜನಕ್ಕೂ ಕೂಡ ವ್ಯಾಕ್ಸಿನ್ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರಿನವರು, ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಆ ಸಂಸ್ಥೆಯವರು, ಜೊತೆಗೆ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞ ವೈದ್ಯರುಗಳ ಒಂದು ಸಹಕಾರದೊಂದಿಗೆ ಆ ಒಂದು ಚುಚ್ಚುಮದ್ದನ್ನು ಕೊಡಲಾಗ್ತದೆ. ನಮ್ಮ ತಾಲೂಕಿನಲ್ಲಿ ಸುಮಾರು 14,000 ಹೆಣ್ಣು ಮಕ್ಕಳು 9 ವರ್ಷದಿಂದ 14 ವಯಸ್ಸಿನ ವಯೋಮಿತಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ಅಂಕಿ ಅಂಶಗಳಿಂದ ಗೊತ್ತಾಗಿದೆ. ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಚುಚ್ಚುಮದ್ದನ್ನು ಕೊಡಿಸ್ಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದಕ್ಕೆ ತಗಲುವ ವೆಚ್ಚ ಸುಮಾರು 70 ಲಕ್ಷ ರೂಪಾಯಿ. ನಮ್ಮಲ್ಲಿ ಅಷ್ಟು ದುಡ್ಡು ಇಲ್ಲದೆ ಆದರೂ ಕೂಡ ಬೇರೆ ಸ್ನೇಹಿತರಿಂದ ಭಕ್ತರಿಂದ ಸಾಲ ಪಡೆದಾದರೂ ಕೂಡ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಚುಚ್ಚುಮದ್ದನ್ನು ಕೊಡಿಸ್ತೀವಿ. ಈ ದಿನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ವ್ಯಾಕ್ಸಿನ್ ವಿಚಾರವಾಗಿ ಈ ಸಮಾರಂಭ ಮಾಡ್ತಿದ್ದಾರೆ. ಇದಕ್ಕೆ ಈ ದೇವಸ್ಥಾನದ ವ್ಯವಸ್ಥಾಪಕರಾದ ರಾಮಸ್ವಾಮಿಯವರು ಮತ್ತು ಕಸಾಗ ಮತ್ತು ಹಾಸನ್ ಉಬೈಜಿ ಸೊಸೈಟಿಯವರು, ರೋಟರಿ ಕ್ಲಬ್ ಇಂಡಿಯಾ ಬೆಂಗಳೂರೆಲ್ಲ ಸೇರ್ಕೊಂಡು ಮಾಡ್ತಾರೆ. ನಮ್ಮದು ದಿವಾಕರ್ ಸರ್ವಿಸ್ ಟ್ರಸ್ಟ್ ಅಂತ ಇದೆ ಬೆಂಗಳೂರಿಗೆ. ಜೊತೆಗೆ ಆರ್ಟಿಸ್ಟ್ ಫಾರ್ ಹರ್ ಅಂತ ಅಂದರೆ ಇದು ಏಷ್ಯನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಸಿವಿಲ್ ಟ್ರಾನ್ಸ್ಫರ್ ಅಂತ. ಇಲ್ಲಿ ನಾವು ಟ್ರೈನಿಂಗು ರಿಸರ್ಚ್ ಎಲ್ಲ ಮಾಡ್ತಾ ಇರ್ತೀವಿ. ಜೊತೆಗೆ ಜೊತೆಗೆ HDR ಫೌಂಡೇಶನ್ ಹೆಲ್ತ್ ಕೇರ್ ಫೌಂಡೇಶನ್ ಅಂದರೆ ಹೇಮಾ ದಿವಾಕರ್ ರಾವ್ ಹೆಲ್ತ್ ಫೌಂಡೇಶನ್ ಅಂತ ಹೆಲ್ತ್ ಕೇರ್ ಫೌಂಡೇಶನ್. ಇದರಿಂದ ನಾವು ಈ ಉಚಿತ ಲಸಿಕೆಗಳನ್ನು ಎಲ್ಲ ಕರ್ನಾಟಕದ ಎಲ್ಲ ರಾಜ್ಯಗಳ ಎಲ್ಲ ತಾಲೂಕುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಕವರ್ನ ಮಾಡ್ಕೊಂಡಿದ್ದೀವಿ. ಫಸ್ಟ್ ನಾವು ಹಾಸನ ಡಿಸ್ಟ್ರಿಕ್ಟು ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾ ಇದ್ದೀವಿ. 2 ಕವರ್ ಆದಮೇಲೆ ನೆಕ್ಸ್ಟು ಬೀದರ್ ಮತ್ತು ಗುಲ್ಬರ್ಗ 4 ಡಿಸ್ಟ್ರಿಕ್ಟ್ ಮಾಡಿಬಿಟ್ಟು ಒಂದು ನಮ್ಮ ರಾಜ್ಯಕ್ಕೆ ಮನವಿ ಮಾಡೋಣ ಅಂತೀವಿ ಸರ್ಕಾರಕ್ಕೆ. ಈ ಥರ ಲಸಿಕೆ ಕೊಡೋದಕ್ಕೆ ನಾವು ಇವಾಗ ನಮ್ಮ ಸ್ವಂತ ಅಮೌಂಟಿಂದ ನಮ್ಮ ಕೊಡ್ತಾ ಇದ್ದೀವಿ. ಅಮೌಂಟು ಸ್ವಲ್ಪ ನಾರ್ಮಲ್ ಅಮೌಂಟ್ ಲೋಕಲ್ ಸ್ಪಾನ್ಸರ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮಿಕ್ಕಿದ್ದು ನಾವು ಹಾಕ್ಬಿಟ್ಟು ಕೊಡ್ತಾ ಇದ್ದೀವಿ. ಸೊ ಗೌರ್ಮೆಂಟ್ ಸ್ಪಾನ್ಸರ್ ಮಾಡೋದು ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಪ್ರೈವೇಟಾಗಿ ಮಾಡೋದು ಸ್ವಲ್ಪ ಜನಕ್ಕೆ ಮಾಡ್ಬೋದು ಅಷ್ಟೇ, ಎಲ್ಲ ತುಂಬ ಜನಕ್ಕೆ ಮಾಡೋಕ್ಕಾಗಲ್ಲ. ಹಾಸನ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಸಾಕಷ್ಟು
ಕಾರ್ಯಕ್ರಮಗಳನ್ನ, ಮಹಿಳಾ ಕಾರ್ಯಕ್ರಮಗಳನ್ನ ಆಲ್ರೆಡಿ ಮಾಡ್ತಾ ಬಂದಿದೆ, ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನಗೋಲ್ಡ್ ಒಂದು ಸ್ಟೆಪ್ ಮುಂದೆ ಇಟ್ಕೊಂಡು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ 9 to 14 ಇಯರ್ಸ್ ಮಕ್ಕಳು ಏನಿರ್ತಾರೆ ಅವ್ರಿಗೊಂದು ಲಸಿಕಾ ಕಾರ್ಯಕ್ರಮದ ಅಭಿಯಾನವನ್ನ ಪ್ರಾರಂಭ ಮಾಡೋಣ ಅಂತ ಚಿಂತನೆಗೆ ಮಾಡ್ತು. ಆ ಚಿಂತನೆ ಮಾಡಿದಾಗ ಸ್ಪಾನ್ಸರ್ಗಳನ್ನ ಹುಡುಕ್ತಾ ಇದ್ರು. ನಮಗೆ ಅರ್ಕಲ್ಗೂಡಿನಲ್ಲಿ ಮಾಜಿ ಶಾಸಕರಾದಂತ AT ರಾಮಸ್ವಾಮಿ ಅವರು ನಮಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಒಂದೇ ಮಾತಲ್ಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೂ ಮಾಡ್ಸೋಣ ಮೇಡಮ್ ಅಂತ ಹೇಳಿ ಒಂದೇ ಮಾತಿನಲ್ಲಿ ಹೇಳಿದ್ರು. ಈ ರೀತಿಯ ನಾಯಕರುಗಳು ನಮಗೆ ಸಿಗೋದು ತುಂಬಾ ಕಷ್ಟದ್ದೇ ಅಂತ ನಾನು ಹೇಳ್ಬೋದು. ಈ ಮೂಲಕ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ 17ನೇ ತಾರೀಕಿಗೆ 200 ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಆಗಿತ್ತು. ಇವತ್ತು ಅಂದ್ರೆ 29ನೇ ತಾರೀಕಿಗೂ ಜನವರಿಯಲ್ಲಿ 600 ಮಕ್ಕಳಿಗೆ ಲಸಿಕಾ ಕಾರ್ಯಕ್ರಮದ ಅಭಿಯಾನ ಇವತ್ತು ಪ್ರಾರಂಭ ಆಗಿದೆ. ಬೆಳಗ್ಗೆ 7:30 ಈ ಅಭಿಯಾನ ಸ್ಟಾರ್ಟ್ ಆಗಿದೆ. ನಾನು ಡಾಕ್ಟರ್ ಭಾರತಿ ರಾಜಶೇಖರ್, ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಸಂಘದ ಅಧ್ಯಕ್ಷರು. ಇಂದು ಹಾಸನ ಜಿಲ್ಲೆ ಅರ್ಕಲ್ಗೂಡು ಕ್ಷೇತ್ರದ ಅರಸೀಕಟ್ಟೆ ಅಮ್ಮನ ಸನ್ನಿಧಿಯಲ್ಲಿ 600 ಮಕ್ಕಳಿಗೆ ನಾವು ಒಂದು HPV ಲಸಿಕೆ ಅರಿವಿನ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕಿಸ್ಕೊಳ್ಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಉಚಿತವಾಗಿ ಈ ಒಂದು HPV ಲಸಿಕೆಯನ್ನು 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ 29ನೇ ತಾರೀಕು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಬಹಳ ಸಂತೋಷದ ವಿಷಯ. ಕಾರಣ, ಈ HPV ಲಸಿಕೆಯನ್ನು 9 ರಿಂದ 14 ವರ್ಷದ ಮಕ್ಕಳಿಗೆ ನಾವು ನೀಡುವುದರಿಂದ ಕ್ಯಾನ್ಸರ್ ಸರ್ವಿಕ್ಸ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಅನ್ನುವ ಮಹಾಮಾರಿಯನ್ನು ನಾವು ನಿರ್ಮೂಲನೆ ಮಾಡಲು ಇದು ಒಂದು ಬಹಳ ಮಹತ್ವವಾದ ಒಂದು ದೊಡ್ಡ ಕಾರ್ಯಕ್ರಮ. ಇದು ಇವತ್ತು ಭಾರತ ದೇಶದಲ್ಲಿ ಒಂದು ಬಹಳ ಮಹತ್ವವಾದ ಒಂದು ಕಾರ್ಯಕ್ರಮ. ಕಾರಣ ಏನಂದ್ರೆ 600 ಮಕ್ಕಳಿಗೆ ಒಂದೇ ಸಲ ನಾವು ಆ ಮಕ್ಕಳಿಗೆ ಯಾವುದೇ ಒಂದು ಹಣವನ್ನು ತಗೊಳ್ಳದೆ ನಮ್ಮ ಸಂಸ್ಥೆಗಳಿಂದ ನಾವು ಧನ ಸಹಾಯವನ್ನು ಮಾಡಿ ಅವರಿಗೆ ಅರಿವಿನ ಕಾರ್ಯಕ್ರಮವನ್ನು ಕೊಟ್ಟು ಅವರ ಒಪ್ಪಿಗೆಯನ್ನು ಪಡೆದು ನಾವು ಈ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.